ಟು ಬೃಂದಾವನ ಕನ್ನಡ ಬ್ಲಾಗ್ಸ್. ಈ ಬ್ಲಾಗ್ಸ್ ಬಂದು ಮಂಡ್ಯ ಸ್ಟೈಲ್ ಹುಳ್ಳಿಕಾಳು ಉಪ್ಸಾರು ಮಾಡೋದು ಹೆಂಗೆ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಮೊದಲು ಹುಳ್ಳಿಕಾಳನ್ನು ನಾವು ಕ್ಲೀನಾಗಿ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು ಫ್ರೆಂಡ್ಸ್. ಈ ಥರ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಕುಕ್ಕರ್ಗೆ ನೀರು, ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 3 ವಿಷಲ್ ಕೂಗಿಸ್ಕೋಬೇಕು. ಖಾರಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಳು ಮೆಣಸು, ಜೀರಿಗೆ, ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊದಲು ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೋಬೇಕು. ಖಾರಕ್ಕೆ ಮೆಣಸಿನ್ಕಾಯಿ ಹುರಿದಿರೋದು, ಬೆಳ್ಳುಳ್ಳಿ ಸುಟ್ಕೋಬೇಕು ಸ್ವಲ್ಪ, ಕಾಳು ಮೆಣಸು, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು ಇಷ್ಟು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ತರಕಾರಿಯಾಗಿ ಗ್ರೈಂಡ್ ಮಾಡಿದ ಮೇಲೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಖಾರ ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಕೊಳ್ಳಿ. ನೋಡಿ, ನಾನು ಖಾರ ಇಷ್ಟು ತಗೊಂಡಿದ್ದೀನಿ ಸಪ್ರೇಟು. ಇಲ್ಲಿ ಜಾರ್ ಇದ್ದರೆ ಈ ಜಾರ್ಗೆ ನಾವು ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತೀವಲ್ಲ ಟೊಮೊಟೊ ಕಾಳಲ್ಲಿ, ಆ ಟೊಮೊಟೊ ಹಾಕಬೇಕು. ಈ ಬೇಯಿಸಿರೋ ಟೊಮೊಟೊನ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ ಕಾಳಿಗೆ ಹಾಕಬೇಕು. ಈ ಟೊಮೊಟೊ ರುಬ್ಬಿಟ್ಟು ಹಾಕಿರ್ತೀರಲ್ಲ, ಇದು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ, ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಮೆಣಸಿನ್ಕಾಯಿ, ಈರುಳ್ಳಿ ಫ್ರೈ ಆದ್ಮೇಲೆ ಕಾಳು ಹಾಕಬೇಕು. ಕಾಳಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಂಗೆ ಫ್ರೈ ಆದ್ಮೇಲೆ ಸ್ವಲ್ಪ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಹುರ್ಕೊಳ್ಳಿ. ನೋಡಿ, ಈ ಥರ ಹುರ್ಕೋಬೇಕು. ಹುರ್ಕೊಂಡ್ರೆ ಪಲ್ಯ ರೆಡಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಉಪ್ಸಾರು ರೆಡಿ ಇದೆ. ಕಾಳು ಬೇಯಿಸಿದ ನೀರು, ಪಲ್ಯ, ಖಾರ, ನಿಂಬೆಹಣ್ಣು. ನೋಡಿ ಫ್ರೆಂಡ್ಸ್, ನಮ್ಮ ಮಂಡ್ಯ ಸ್ಟೈಲ್ ಉಪ್ಸಾರು ರೆಡಿ ಇದೆ.